ಇಸ್ರೇಲ್ ಡ್ಯಾಡಿ ರಷ್ಯಾ ಮಮ್ಮಿ ಕರ್ನಾಟಕದಲ್ಲಿ ಸಖತ್ ವೈರಲ್ ಆಗ್ತಿದ್ದಾರೆ. ಇಸ್ರೇಲ್ನಿಂದ ಬಂದಿರೋ ತಂದೆ ಮಕ್ಕಳನ್ನು ನೋಡಲು ಹಾತೊರೀತಿದ್ರೆ ತಾಯಿ ಮಾತ್ರ ಅವಕಾಶನೇ ಕೊಡ್ತಾ ಇಲ್ಲ. ಈ ರಿಪೋರ್ಟ್ ನೋಡಿ. ಗುಹೆಯಲ್ಲಿ ಇಬ್ಬರು ಮಕ್ಕಳೊಂದಿಗೆ ಪತ್ತೆಯಾಗಿದ್ದ ನೀನಾ ಕುಟಿನ ಸದ್ಯ ತುಮಕೂರಿನಲ್ಲಿರುವ ಫಾರಿನ್ ಡಿಟೆನ್ಷನ್ ಸೆಂಟರ್ನಲ್ಲಿದ್ದಾರೆ. ಈ ವಿಷಯ ತಿಳಿದ ಆಕೆಯ ಪ್ರಿಯಕರ ಮಕ್ಕಳಿಗಾಗಿ ಇಸ್ರೇಲ್ನಿಂದ ಓಡೋಡಿ ಬಂದಿದ್ದಾರೆ. ಗಿಫ್ಟ್ ಬಾಕ್ಸ್ ಹಿಡಿದು ಕೈ ಬೀಸಿದ ಇಸ್ರೇಲ್ ಡ್ಯಾಡಿ. ಕಂದಮ್ಮರ ಮುಖ ನೋಡಲಾಗದೆ ಅಪ್ಪ ವಾಪಸ್. ಇಬ್ಬರು ಮಕ್ಕಳು ಹಾಗೂ ಪ್ರಿಯತಮಿಯನ್ನ ನೋಡುವ ಖುಷಿಯಿಂದ ಬಂದಿದ್ದ ಇಸ್ರೇಲ್ ಪ್ರಜೆ ಡ್ರೋರ್ ಗೋಲ್ಡ್ ಸ್ಟೀನ್ಗೆ ನಿರಾಸೆಯಾಗಿದೆ. ಕಾರಣ ಮಕ್ಕಳ ಮುಖ ನೋಡಲು ಸಾಧ್ಯವಾಗದೆ ಕಾದು ಕಾದು ಏಕಾಂಗಿಯಾಗಿ ಬೆಂಗಳೂರಿನಿಗೆ ಹೊರಟು ಹೋಗಿದ್ದಾರೆ. ನೀನಾ ಬಾಯ್ ಫ್ರೆಂಡ್ ಬೆಂಗಳೂರಿನಿಂದ ತುಮಕೂರಿನಲ್ಲಿರೋ FDCಯ ಲೊಕೇಶನ್ ಹಿಡಿದು ಬಂದಿದ್ರು. ಅಲ್ಲಿರುವ ವಿದೇಶಿ ಪ್ರಜೆಗಳ ಆರೈಕೆ ಕೇಂದ್ರದಲ್ಲಿ ಇರೋದೆಲ್ಲ ವಿದೇಶಿ ಮಹಿಳೆಯರು. ಹೀಗಾಗಿ ಯಾವ ಪುರುಷರನ್ನು ಹತ್ತಿರಕ್ಕೆ ಬಿಡೋದಿಲ್ಲ, ಪುರುಷ ಪೊಲೀಸರನ್ನು ಸಹ ಒಳಗೆ ಬಿಡೋದಿಲ್ಲ. ಮಕ್ಕಳಿಗಾಗಿ ಉಡುಗೊರೆಯ ಬಾಕ್ಸ್ಗಳನ್ನು ತಂದಿದ್ದ ಡ್ರೋರ್ ನಿರಾಸೆಯಿಂದ ವಾಪಸ್ಸಾಗಿದ್ದಾರೆ. ಈ ವೇಳೆ ಡ್ರೋರ್ ದೂರದಿಂದಲೇ ಬಿಲ್ಡಿಂಗ್ನತ್ತ ನೋಡಿ ಕೈ ತೋರಿಸಿ ಹಾಯ್ ಮಾಡ್ತಿದ್ದ. ಆದ್ರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಸದ್ಯ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. I arrived here. It took me more than 3 hours, and they told me I need to wait until the manager came. It was around 1 hour, and then she came and she said I cannot go inside. I need to get a confirmation, like a written paper from the FRO office. For that I need to go back to Bangalore and meet them tomorrow morning, and then I will be able to discuss. ಗೆಳತಿ ದೂರ ಮಾಡಿದ್ದರೂ ಮಕ್ಕಳನ್ನ ಭೇಟಿಯಾಗಬೇಕು, ಆ ಮಕ್ಕಳೊಂದಿಗೆ ಕಾಲ ಕಳೆಯಬೇಕು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಇಸ್ರೇಲ್ನಿಂದ ಬಂದವನಿಗೆ ಆಘಾತ ಆಗಿದೆ. ಬಾಯ್ ಫ್ರೆಂಡ್ ಮೇಲೆ ಮನಸ್ಸು ಬದಲಿಸಿರುವ ನೀನಾ ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಿದೆ, ಅದು ಆಕೆಯ ಮಕ್ಕಳಿಗೋಸ್ಕರ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಇಸ್ರೇಲ್ ಡ್ಯಾಡಿ ರಷ್ಯಾ ಮಮ್ಮಿ ಕರ್ನಾಟಕದಲ್ಲಿ ಸಖತ್ ವೈರಲ್ ಆಗ್ತಿದ್ದಾರೆ. ಇಸ್ರೇಲ್ನಿಂದ ಬಂದಿರೋ ತಂದೆ ಮಕ್ಕಳನ್ನು ನೋಡಲು ಹಾತೊರೀತಿದ್ರೆ ತಾಯಿ ಮಾತ್ರ ಅವಕಾಶನೇ ಕೊಡ್ತಾ ಇಲ್ಲ. ಈ ರಿಪೋರ್ಟ್ ನೋಡಿ. ಗುಹೆಯಲ್ಲಿ ಇಬ್ಬರು ಮಕ್ಕಳೊಂದಿಗೆ ಪತ್ತೆಯಾಗಿದ್ದ ನೀನಾ ಕುಟಿನ ಸದ್ಯ ತುಮಕೂರಿನಲ್ಲಿರುವ ಫಾರಿನ್ ಡಿಟೆನ್ಷನ್ ಸೆಂಟರ್ನಲ್ಲಿದ್ದಾರೆ. ಈ ವಿಷಯ ತಿಳಿದ ಆಕೆಯ ಪ್ರಿಯಕರ ಮಕ್ಕಳಿಗಾಗಿ ಇಸ್ರೇಲ್ನಿಂದ ಓಡೋಡಿ ಬಂದಿದ್ದಾರೆ. ಗಿಫ್ಟ್ ಬಾಕ್ಸ್ ಹಿಡಿದು ಕೈ ಬೀಸಿದ ಇಸ್ರೇಲ್ ಡ್ಯಾಡಿ. ಕಂದಮ್ಮರ ಮುಖ ನೋಡಲಾಗದೆ ಅಪ್ಪ ವಾಪಸ್. ಇಬ್ಬರು ಮಕ್ಕಳು ಹಾಗೂ ಪ್ರಿಯತಮಿಯನ್ನ ನೋಡುವ ಖುಷಿಯಿಂದ ಬಂದಿದ್ದ ಇಸ್ರೇಲ್ ಪ್ರಜೆ ಡ್ರೋರ್ ಗೋಲ್ಡ್ ಸ್ಟೀನ್ಗೆ ನಿರಾಸೆಯಾಗಿದೆ. ಕಾರಣ ಮಕ್ಕಳ ಮುಖ ನೋಡಲು ಸಾಧ್ಯವಾಗದೆ ಕಾದು ಕಾದು ಏಕಾಂಗಿಯಾಗಿ ಬೆಂಗಳೂರಿನಿಗೆ ಹೊರಟು ಹೋಗಿದ್ದಾರೆ. ನೀನಾ ಬಾಯ್ ಫ್ರೆಂಡ್ ಬೆಂಗಳೂರಿನಿಂದ ತುಮಕೂರಿನಲ್ಲಿರೋ FDCಯ ಲೊಕೇಶನ್ ಹಿಡಿದು ಬಂದಿದ್ರು. ಅಲ್ಲಿರುವ ವಿದೇಶಿ ಪ್ರಜೆಗಳ ಆರೈಕೆ ಕೇಂದ್ರದಲ್ಲಿ ಇರೋದೆಲ್ಲ ವಿದೇಶಿ ಮಹಿಳೆಯರು. ಹೀಗಾಗಿ ಯಾವ ಪುರುಷರನ್ನು ಹತ್ತಿರಕ್ಕೆ ಬಿಡೋದಿಲ್ಲ, ಪುರುಷ ಪೊಲೀಸರನ್ನು ಸಹ ಒಳಗೆ ಬಿಡೋದಿಲ್ಲ. ಮಕ್ಕಳಿಗಾಗಿ ಉಡುಗೊರೆಯ ಬಾಕ್ಸ್ಗಳನ್ನು ತಂದಿದ್ದ ಡ್ರೋರ್ ನಿರಾಸೆಯಿಂದ ವಾಪಸ್ಸಾಗಿದ್ದಾರೆ. ಈ ವೇಳೆ ಡ್ರೋರ್ ದೂರದಿಂದಲೇ ಬಿಲ್ಡಿಂಗ್ನತ್ತ ನೋಡಿ ಕೈ ತೋರಿಸಿ ಹಾಯ್ ಮಾಡ್ತಿದ್ದ. ಆದ್ರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಸದ್ಯ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. I arrived here. It took me more than 3 hours, and they told me I need to wait until the manager came. It was around 1 hour, and then she came and she said I cannot go inside.
I need to get a confirmation, like a written paper from the FRRO office. For that, I need to go back to Bangalore and meet them tomorrow morning, and then I will be able to discuss. ಗೆಳತಿ ದೂರ ಮಾಡಿದ್ದರೂ ಮಕ್ಕಳನ್ನ ಭೇಟಿಯಾಗಬೇಕು, ಆ ಮಕ್ಕಳೊಂದಿಗೆ ಕಾಲ ಕಳೆಯಬೇಕು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಇಸ್ರೇಲ್ನಿಂದ ಬಂದವನಿಗೆ ಆಘಾತ ಆಗಿದೆ. ಬಾಯ್ ಫ್ರೆಂಡ್ ಮೇಲೆ ಮನಸ್ಸು ಬದಲಿಸಿರುವ ನೀನಾ ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಿದೆ, ಅದು ಆಕೆಯ ಮಕ್ಕಳಿಗೋಸ್ಕರ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಇಸ್ರೇಲ್ ಡ್ಯಾಡಿ ರಷ್ಯಾ ಮಮ್ಮಿ ಕರ್ನಾಟಕದಲ್ಲಿ ಸಖತ್ ವೈರಲ್ ಆಗ್ತಿದ್ದಾರೆ. ಇಸ್ರೇಲ್ನಿಂದ ಬಂದಿರೋ ತಂದೆ ಮಕ್ಕಳನ್ನು ನೋಡಲು ಹಾತೊರೀತಿದ್ರೆ ತಾಯಿ ಮಾತ್ರ ಅವಕಾಶನೇ ಕೊಡ್ತಾ ಇಲ್ಲ. ಈ ರಿಪೋರ್ಟ್ ನೋಡಿ. ಗೋಕರ್ಣ ಗುಹೆಯಲ್ಲಿ ಇಬ್ಬರು ಮಕ್ಕಳೊಂದಿಗೆ ಪತ್ತೆಯಾಗಿದ್ದ ನೀನಾ ಕುಟಿನ ಸದ್ಯ ತುಮಕೂರಿನಲ್ಲಿರುವ ಫಾರಿನ್ ಡಿಟೆನ್ಷನ್ ಸೆಂಟರ್ನಲ್ಲಿದ್ದಾರೆ. ಈ ವಿಷಯ ತಿಳಿದ ಆಕೆಯ ಪ್ರಿಯಕರ ಮಕ್ಕಳಿಗಾಗಿ ಇಸ್ರೇಲ್ನಿಂದ ಓಡೋಡಿ ಬಂದಿದ್ದಾರೆ. ಗಿಫ್ಟ್ ಬಾಕ್ಸ್ ಹಿಡಿದು ಕೈ ಬೀಸಿದ ಇಸ್ರೇಲ್ ಡ್ಯಾಡಿ. ಕಂದಮ್ಮರ ಮುಖ ನೋಡಲಾಗದೆ ಅಪ್ಪ ವಾಪಸ್. ಇಬ್ಬರು ಮಕ್ಕಳು ಹಾಗೂ ಪ್ರಿಯತಮಿಯನ್ನ ನೋಡುವ ಖುಷಿಯಿಂದ ಬಂದಿದ್ದ ಇಸ್ರೇಲ್ ಪ್ರಜೆ ಡ್ರೋರ್ ಗೋಲ್ಡ್ ಸ್ಟೀನ್ಗೆ ನಿರಾಸೆಯಾಗಿದೆ. ಕಾರಣ ಮಕ್ಕಳ ಮುಖ ನೋಡಲು ಸಾಧ್ಯವಾಗದೆ ಕಾದು ಕಾದು ಏಕಾಂಗಿಯಾಗಿ ಬೆಂಗಳೂರಿನಿಗೆ ಹೊರಟು ಹೋಗಿದ್ದಾರೆ. ನೀನಾ ಬಾಯ್ ಫ್ರೆಂಡ್ ಬೆಂಗಳೂರಿನಿಂದ ತುಮಕೂರಿನಲ್ಲಿರೋ FDCಯ ಲೊಕೇಶನ್ ಹಿಡಿದು ಬಂದಿದ್ರು. ಅಲ್ಲಿರುವ ವಿದೇಶಿ ಪ್ರಜೆಗಳ ಆರೈಕೆ ಕೇಂದ್ರದಲ್ಲಿ ಇರೋದೆಲ್ಲ ವಿದೇಶಿ ಮಹಿಳೆಯರು. ಹೀಗಾಗಿ ಯಾವ ಪುರುಷರನ್ನು ಹತ್ತಿರಕ್ಕೆ ಬಿಡೋದಿಲ್ಲ, ಪುರುಷ ಪೊಲೀಸರನ್ನು ಸಹ ಒಳಗೆ ಬಿಡೋದಿಲ್ಲ. ಮಕ್ಕಳಿಗಾಗಿ ಉಡುಗೊರೆಯ ಬಾಕ್ಸ್ಗಳನ್ನು ತಂದಿದ್ದ ಡ್ರೋರ್ ನಿರಾಸೆಯಿಂದ ವಾಪಸ್ಸಾಗಿದ್ದಾರೆ. ಈ ವೇಳೆ ಡ್ರೋರ್ ದೂರದಿಂದಲೇ ಬಿಲ್ಡಿಂಗ್ನತ್ತ ನೋಡಿ ಕೈ ತೋರಿಸಿ ಹಾಯ್ ಮಾಡ್ತಿದ್ದ. ಆದ್ರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಸದ್ಯ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. I arrived here, it took me more than 3 hours, and they told me I need to wait until the manager came. It was around 1 hour. And then she came and she said, I cannot go inside. I need to get a confirmation, like a written paper from the FRRO office. For that, I need to go back to Bangalore and meet them tomorrow morning, and then I will be able to discuss. ಗೆಳತಿ ದೂರ ಮಾಡಿದ್ದರೂ ಮಕ್ಕಳನ್ನ ಭೇಟಿಯಾಗಬೇಕು, ಆ ಮಕ್ಕಳೊಂದಿಗೆ ಕಾಲ ಕಳೆಯಬೇಕು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು